ಬರತ್ತದ ಹಂಗೆ ನಮ್ಮ ಬಿ ಜೆ ಪಿಯವ್ರು ಹೋರಾಟ ಮಾಡ್ಬೇಕು. ಯಾಕಂದ್ರೆ ಬಿ ಜೆ ಪಿಯವರು ಈಗ ಹಂಗೆ ಭಾವನೆ ಬರೋದು ನಾವು ಬಿ ಜೆ ಪಿ ಮುಂದಿನ ದಿನದಲ್ಲಿ ಈಗ ನಾನು ಮೊನ್ನೆ ನಮ್ಮ ಯಾರು ಎಕ್ಸೈಸ್ ಮಿನಿಸ್ಟರ್ ಧನ್ಯದನ್ನ ಪಾರ್ಟಿ ವೇದಿಕೆಯಲ್ಲಿ ಅಬ್ಜೆಕ್ಷನ್ ಮಾಡಿದೆ ನಾನು. ಅವ್ರ ಬಗ್ಗೆ ಧರಣಿ ಮಾಡಿರಿ, ಯಾರು ಬೇರೆದವರು ಹೊರಗಡೆ ನನ್ನ ಪಕ್ಷ ವೇದಿಕೆಯಲ್ಲಿ ನಾನು ಮಾಡಿದ್ದೇನೆ. ಅಲ್ಲ ಅದನ್ನ ನಾನು ಹೇಳಿದ್ನಲ್ಲ, ನಮ್ಮ ಪಕ್ಷ ವೇದಿಕೆಯಲ್ಲಿ ನಾ ತಿಮ್ಮಾಪುರ ಈಗ ಹೆಂಗೆ ಲಮಾಣಿ ಅವ್ರಿಗೆ ಬಿ ಜೆ ಪಿ ಶಾಸಕರು ದಲಿತ ದುರ್ಸ ಕಾಂಗ್ರೆಸ್ ಶಾಸಕ ತಿಮ್ಮಾಪುರ ಅಪೋಸ್ ಬಂದಾಗ ನಮ್ಮ ಪಕ್ಷ ವೇದಿಕೆಯಲ್ಲಿ ಅಪೋಸ್ ಮಾಡಿದೆ. ನಾ ಬೇರೆದವ್ರಿಗೆ ಯಾಕೆ ಮಾಡಿದ್ರಪ್ಪ ನೀವು? ನಾ ಕೇಳಿದೆ ಒಂದು ಕ್ವಶನ್, ನಮ್ಮ ಪಕ್ಷ ವೇದಿಕೆ ಕೇಳಿದೆ. ನಾ ಬರೀ ನಾ ಕಾಂಗ್ರೆಸ್ ಬಿ ಜೆ ಪಿ ದಲಿತಲ್ಲ, ಎಲ್ಲ ದಲಿತರ ಬಗ್ಗೆ ಧ್ವನಿ ತರ ನಾವು ಅದ ನಾವು ನಮ್ಮ ಅಧ್ಯಕ್ಷರವರು ನನ್ನ ವಿರೋಧ ಇದ್ರು ನಮ್ಮ ಅಧ್ಯಕ್ಷ ಅದನ್ನ ಪಕ್ಷ ನೇಮಿಸಿದವನು ಅದನ್ನ ಇಲ್ಲಿ ನಮ್ಮ ಪಕ್ಷ ವೇದಿಕೆಯಲ್ಲಿ ಮಾತಾಡಿದ್ದೇನೆ. ದಯವಿಟ್ಟು ಇಲ್ಲಿ ಮಾತಾಡೋಕ್ಕಾಗಲ್ಲ. ನಾವೈತೆ ನೋಡ್ರಿ, ಯಾವುದೋ ಅವ್ರ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ, ಅವ್ರ ಫಂಕ್ಷನ್ಗೆ ಹೋಗೋದಿಲ್ಲ. ನಾನು ಡಿಸಿಷನ್ ತೊಗೊಂಡ್ಬಿಟ್ಟಿನಿ. ಅವರ ಅಧ್ಯಕ್ಷರು ಮಟ್ಟ ನಾನು ಯಾವುದೋ ಇದಕ್ಕೆ ಬರೋದು ಅಂತ ಹೇಳಿಬಿಟ್ಟಿನಿ. ಓನ್ಲಿ ಮೋದಿ ಅವರು ಅಮಿತ್ ಶಾ ಬಂದಾಗಟ್ಟೆ ಕಾರ್ಯಕ್ರಮ ಅಟೆಂಡ್ ಹಾಕಿ ನಾನು ಉಳಿಕಿದ್ದು ಯಾವ ಬಂದರೂ ಅಟೆಂಡ್ ಆಗಿಲ್ಲ, ಆಗೋದಿಲ್ಲ. ನೋಡೋಣ, ನಾವು ಇದನ್ನ ನಮ್ಮ ಮುಖ್ಯಮಂತ್ರಿ ಭೇಟಿಯಾಗಿ ಮನವಿ ಮಾಡ್ಕೋತಾರೆ. ಇದನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರು, ಕಾಂಗ್ರೆಸ್ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ನಮ್ಮ ದಲಿತ ಒಂದು ಅಹಿಂದ ಪರವಾಗಿ ಅವ್ರಿಗೆ ಮನವಿ ಮಾಡ್ಕೋತೇನೆ. ನೀವು ಸರಿಯಾಗಿ ಎನ್ಕ್ವೈರಿ ಮಾಡಬೇಕು. ಇದನ್ನು ಪಾಪ ಈಗ ಸಂಪಂಗಿ ಜೀವನ ಹಾಳು ಮಾಡ್ರು, ಒಳ್ಳೆ ಮಾತಾಡೋಂಗಿಲ್ಲ ಅವರು ಮುಗಿದ ನಂತರ. ಎಲ್ಲರದು ಭಾಳಷ್ಟು ಬಂದು ಎಷ್ಟು ಮಂದಿ ಸೀಟ್, ಎಷ್ಟು ರಾಜ್ಯದ ಸೀಟ್ ಇದಾವು, ಒಬ್ಬರು ಬಾಯಿ ಇಲ್ಲ. ನಮ್ಗೆ ಯಾರು ಬೇಕಾದ್ರೆ ತೆಗೆದು ಬಿಟ್ಟು ಮಾಡೋದು ಮಾಸ್ಟರ್ ಸಿ ಡಿ ಮಾಸ್ಟರ್ ಯೂಸ್ ಥ್ರೂ ಮಾಡ್ಕೋದು ಬಿಡ್ತಾ ಅದು ನೋಡೋದು ಚಾಲೋ ಐತಿ. ಫೋರ್ ಇನ್ನು ಮತ್ತೆ ಸ್ಪೀಡ್ ಐತಿ, ಈಗ ಮತ್ತೆ ಸ್ಪೀಡ್ ಐತಿ. ಮತ್ತೇನು ಸಬ್ಜೆಕ್ಟ್ ಮಾತಾಡಿ ದಯವಿಟ್ಟು ಒಂದು ಸ್ವಲ್ಪ ನಾವು ದಲಿತ ಪರವಾಗಿ ನೀವು ಸ್ವಲ್ಪ